ఈరోజైతే చాలా రోజుల తర్వాత బ్లాగింగ్ చేశాను. అది ఈరోజులో ఫస్ట్ టైం ఒకటే నచ్చింది. ఇప్పుడైతే మాకు లాస్ట్ డే ఆఫ్ ఎగ్జామ్ చూద్దాం కొద్ది ఎక్కువ రేపు వచ్చిందో. కాలేజ్ రీచ్ అయినా మా ఫ్రెండ్స్ అక్కడ కూర్చొని చదువుతున్నారు. కొత్త సీన్ తీసినాను, ఇలా రేట్ అవుతారో చూద్దాం. ಹೌದಾ ಹಾಯ್ ಓ ಹೊಸ ಫೋನ್ ಅಂತ ಫ್ಲೆಕ್ಸಿಂಗ್ ಚೆನ್ನಾಗಿಲ್ಲ. ವಾಟ್ ಟು ಡು ಫೋನ್ ಬಗ್ಗೆ ಗೊತ್ತಿಲ್ಲ. ಲಾಸ್ಟ್ ಡೇ ಆಫ್ ಎಕ್ಸಾಮ್ ಹೆಂಗಿದೆ? 1 year ಮುಗೀತು. ಇನ್ನು 2 ವರ್ಷ ಆದ್ಮೇಲೆ ಸರಿ ಹೋಗ್ತೀಯಾ? ಓಕೆ, ವಿಲ್ ಮೀಟ್ ಯು ಆಫ್ಟರ್ ಎಕ್ಸಾಮ್. ಕನ್ಫರ್ಮ್ ಆಯ್ತು. ಅದೇ ಅನ್ಕೊಂಡೆ ಇಲ್ಲಿ ಇವತ್ತೇ ಮಾಡ್ತಾರೆ. ಇಟ್ಸ್ ಓಕೆ, ನಿಂಗೆ ಎಲ್ಲ ಗೊತ್ತಿದೆ ಕೂಡ ನೀನ್ ಸರ್ಪ್ರೈಸ್ ಆಗತ್ರ ಆಕ್ಟ್ ಮಾಡ ಅಂತ. ಇದು ಆಕ್ಚುಲಿ ಚೆನ್ನಾಗಿ. ನಮಗೆ ಲಾಸ್ಟ್ ಡೇ ವಿ ಹ್ಯಾವ್ ಎಕ್ಸಾಮ್ ಅಟ್ 1 o'clock, ಬಟ್ ಮೈ ಫ್ರೆಂಡ್ ಇಸ್ ಹಂಗ್ರಿ, ಸೊ ವಿ ಆರ್ ಗೋಯಿಂಗ್ ಟು ಕ್ಯಾಂಟೀನ್. ಕ್ಯಾಂಟೀನ್ಗೆಲ್ಲ ಆಚೆ ಹೋಗ್ತೀವಿ, ರೋಲ್ ತಿನ್ಕೊಂಡ್ಬರ್ಬೇಕು. ಆಚೆ ಇವಾಗ ನಾನು ಓದ್ಬೇಕು. ಫುಲ್ ಎಕ್ಸಾಮ್ಸ್ ಅಲ್ಲೆಲ್ಲ ಸಕ್ಕತ್ತಾಗಿ ಮಾಡಿದಲ್ಲಿ ಲಾಸ್ಟ್ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡಿ. ಅದಕ್ಕೆ ಲಾಸ್ಟ್ ಎಕ್ಸಾಮ್ ಚೆನ್ನಾಗಿ ಮಾಡಿದ್ರೆ ಓದಬೇಕು, ಆಚೆ ಕರ್ಕೊಂಡು ಹೋಗ್ಬಾರ್ದು. ಒಂದು ಸ್ವಲ್ಪ ರೆಸ್ಟ್ ಬೇಕು ಬ್ರೈನಿಗೆ. ಸುಮ್ಮನೆ ಓದ್ತಾರೆ ತಲೆಗೆ ಹೋಗಲ್ಲ. ಇಸ್ಕೊಂಡು ತಿನ್ಬಿಟ್ಟು ಹೋಗ್ತಾ ಇದೀವಿ. ನಮ್ಮ ಇನ್ನೊಂದು ಫ್ರೆಂಡ್ ಇದ್ದಾಳೆ, ಅವ್ಳ ರಿಯಾಕ್ಷನ್ ನೋಡೋಣ. ನನ್ನ ಫೋನ್ದು ಓಕೆನಾ? ಹೊಸ ಫೋನ್ ತಗೊಂಡವಳೆ. ಇಲ್ಲಿ ನೋಡಿ, ಮಕ್ಕ ನೋಡಿ ಬೈಲಿ ಬೆಲ್ಲಗೆ ಶೈನ್ ಹೊಡಿತಾ ಇದೆಯಾ. ನಮ್ಮ ಫ್ರೆಂಡ್ ಬರ್ಡೇ ಅವ್ಳು ಏನು ಗಿಫ್ಟ್ ತಂದಿದ್ದಾರೆ ಅಂತ ಪಾಪ ಅವ್ಳು ನಾವು ಓದಕ್ಕೆ ಬಿಡ್ತೀರಾ? ಏನು ಗಿಫ್ಟ್ ತಂದಿದ್ದಾರೆ ಅಂತ ಪಾಪ ಓದಕ್ಕೆ ಬಿಡ್ತಾ ಇಲ್ಲ ನಮ್ಮ ಫ್ರೆಂಡ್ನ. ಚದುವ್ಕೊಂಡಿ ಫಸ್ಟ್. ನಮ್ಮ ಕಾಲೇಜ್ ಎದುರುಗಡೆ ಯಾರು ಬಂದಿದ್ದಾರೆ? ನೋಡಿ ನಮ್ಮ ಕಾಲೇಜ್ಗೆ ಯಾರು ಬಂದಿದ್ದಾರೆ. ಇವತ್ತು ನಮ್ಮ ಯಶು ಬರ್ಡೇ. ಕೇಕ್ ಭಾಗ ತಿನ್ನುವುದೇ ಮೂತಿ ಎಲ್ಲ ತಿಂತಿದ್ದಾರೆ. ನೋಡಿಸ್ತೀನಿ ಕೇಳಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಕನ್ನಡನೇ ಮಾಡ್ತಾಯಿತ್ತು. ಎಲ್ಲರಿಗೂ ನೋಡಿಸ್ತೀನಿ ಅಂತ. ಓಕೆ ಹೋಗದ ಬಾ, ನನ್ ಮನೆಗೆ ಲೇಟ್ ಆಗುತ್ತೆ. ನಮಗೆ ಲೇಟ್ ಆಗುತ್ತೆ. ಯಾವುದೇ ಇದು ಕಾಟ ಇನ್ನೊಂದು ವರ್ಷ 2 ವರ್ಷ ಇವಾಗ ಯಾವ ಕಂಟ್ರಿ ಕೊಡ್ಸಿದ್ರಿ ಅನಿತಾ? ಹ್ಯಾಪಿ ಬರ್ಡೇ. ಮನೆಗೆ ಹೋದ್ವಾ ನಂಗಿರ್ಬೇಕು. ಇಲ್ಲ ನಾವ್ ಅಂತ ಕೆಲ್ಸಗಳೆಲ್ಲ ಮಾಡಲ್ಲ. ನಮ್ಗೆ ಇನ್ನೊಂದು ಬೇರೆ ಕೆಲಸ ಇವಾಗ ಕೇಕ್ ಶಾಪ್ ಬಂದಿದ್ದೀವಿ. ಬರ್ಡೇ ಇಲ್ಲೇ ಆಚೆ ಇರ್ಲಿ, ನಾವು ಕೇಕ್ ತಗೊಂಡ್ ಬರ್ತೀವಿ. ಸರ್ಪ್ರೈಸ್ ಆಗಿ ಫೀಲ್ ಮಾಡಿ. ಓಕೆನಾ? ಸರ್ಪ್ರೈಸ್ ಆಗಿ ಫೀಲ್ ಮಾಡು. ಇಲ್ಲೇ ಇರು, ಓಕೆನಾ? ಹೊರಗಡೆ ಬರ್ಬೇಡ, ಅಲ್ಲೇ ಇರು. ಹ್ಯಾಪಿ ಬರ್ಡೇ ಲವ್ ಅಂತ ಮಕ್ಕ ಹಾಕ್ಸ್ತೀನಿ. ಹೋಗೋ ಅಲ್ಲಿಟ್ಟು ಬರ್ಡೇ ಕೇಕ್ ನನ್ನ ಮುಂದೆ ಸೆಲೆಕ್ಟ್ ಮಾಡ್ಬಿಟ್ಟು ನನ್ನ ಮುಂದೆ ಕರ್ಕೊಂಡು ತಗೊಂಡು. ಹ್ಯಾಪಿ ಬರ್ಡೇ ಅಪೂರ್ವ. ನಾವು ಮಂಡಿ ಮತ್ತು ಬಿರಿಯಾನಿ ಬಾರ್ಬಿಕ್ಯೂ ಎಲ್ಲ ಆರ್ಡರ್ ಮಾಡಿದ್ದೀವಿ ಬರ್ಡೇ ಗರ್ಲ್ಸ್ಯ. ಸೊ ವಿ ಆರ್ ಹ್ಯಾವಿಂಗ್ ಫನ್. ಸೊ ಏನು ಸ್ವೀಟ್ ಹೇಳ್ಕೊಡ್ತೀರಾ? ಹಾಯ್ ಗೈಸ್, ಬರ್ಡೇ ಹಾಕೊಂಡಿದ್ರೆ ಇವತ್ತಲ್ಲ, ಇಟ್ಸ್ ಅ ಪ್ರೀ ಬರ್ಡೇ ಸೆಲೆಬ್ರೇಷನ್. ಹ್ಯಾಸ್ ವಿ ನಾಟ್ ಬೀನ್ ದಿಸ್ ಟೈಮ್. ನನ್ನ ಸೀರಿಯಸ್ ಆಗಿ ನೆಕ್ಸ್ಟ್ 2 years ನಾನು ಹೋಗುತ್ತೆ ಬರ್ಡೇ ಸೆಲೆಬ್ರೇಟ್ ಮಾಡೋದು. ಇದನ್ನ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾರೆ ಮೇಡಮ್ ಅವರು. ಯಾವಾಗ ಅಂದರೆ ಎಕ್ಸಾಮ್ ಹಾಕೋದು ನಿನ್ಗಡೆ ಹಾಕೋದಾ? ಕೇಕ್ ಖಾಲಿ ಮಾಡ್ಬೇಕಿದೆ ತಿನ್ಬಿಟ್ಟು. ಊಟ ನೋಡಿದ್ರೆ ಅಲ್ಲೇ ಇದೆ. ಇವಾಗ ಹೆಂಗ್ ತಿಂದು ಗೊತ್ತಿಲ್ಲ. ಆ ಕೇಕ್ ಆಲ್ರೆಡಿ ನಾವು ತಿಂದಿನೇ ಖಾಲಿ ಮಾಡ್ಬಿಟ್ಟಿದ್ದೀವಿ. ಅವ್ರಿಗೆ ಗಿಫ್ಟ್ ಮಾಡಲೇ ಇದೆ. ಅವ್ರು ಗಿಫ್ಟ್ ಓಪನ್ ಮಾಡಿಸ್ತೀವಿ, ನಾವು ಕೇಕ್ ತಿಂದು ಖಾಲಿ ಮಾಡ್ತೀವಿ. ಊಟ ಹಾಗೆ ಇರುತ್ತೆ ಅನ್ಸುತ್ತೆ.
It's lunch time. We are having ಏನೇನು ತಿಂತಾ ಇದ್ದೀವಿ ಅಂತ ಸ್ವಲ್ಪ ಕೈ ತೆಗಿ ಕೈಗೆ. ಚಿಕನ್ ಮಾಡಿ. But it has become cold. You cake cut ಮಾಡೋಕ್ಕೆ ತಣ್ಣಗೆ ಇತ್ತು. ಬಿರಿಯಾನಿ ರೈಸ್ and ಪರಾಠ salad. ಇದು ಏನಂತ ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ತಂದೂರಿ ಅಂತ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಇರೋದು. We are ending this vlog here. Now we are full ಆಗ್ಬಿಟ್ಟಿದ್ವಿ already. Okay guys, bye.